ರಾಷ್ಟ್ರೀಯ ಪ್ರಾಣಿ ಹುಲಿ, ನ್ಯಾಷನಲ್ ಅನಿಮಲ್ ಟೈಗರ್. ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ. ಟೈಗರ್ ಈಸ್ ಅವರ್ ನ್ಯಾಷನಲ್ ಅನಿಮಲ್. ಇದರ ಮೈಮೇಲೆ ಅರಿಶಿನ ಕಂದು ಬಣ್ಣಗಳ ಮೇಲೆ ಕಪ್ಪು ಪಟ್ಟೆಗಳು ಇರುತ್ತವೆ. ಆನ್ ದ ಬಾಡಿ, ಮೈ ಮೇಲೆ ಮೀನ್ಸ್ ಆನ್ ದ ಬಾಡಿ it will have arsina, turmeric, brown colored, and the brown turmeric and brown color we have kappu pattegalu. It will have black stripes. ಗಂಡು ಹುಲಿಯು ಗಾತ್ರದಲ್ಲಿ ದೊಡ್ಡದಾಗಿರುತ್ತದೆ. ಗಂಡು ಹುಲಿ ಮೀನ್ಸ್ ಮೇಲ್ ಟೈಗರ್ ಇನ್ ಸೈಜ್. ಗಾತ್ರದಲ್ಲಿ ಮೀನ್ಸ್ ಇನ್ ಸೈಜ್. ಇಟ್ ವಿಲ್ ಬಿ ಇನ್ ಬಿಗ್ಗರ್ ಸೈಜ್. ದೊಡ್ಡ ಮೀನ್ಸ್ ದ ಬಿಗ್ಗರ್ ಇನ್ ಸೈಜ್. ಇದು ಸಾಮಾನ್ಯವಾಗಿ 2.5 3 ಮೀಟರ್ಗಳಷ್ಟು ಉದ್ದವಿರುತ್ತದೆ. ಯೂಶಲಿ, ಸಾಮಾನ್ಯವಾಗಿ ಮೀನ್ಸ್ ಯೂಶಲಿ 2.5 2.5 to 3 ಮೀಟರ್ಸ್ ಲಾಂಗ್. 3 ಮೀಟರ್ ಉದ್ದವಿರುತ್ತದೆ. ಇಟ್ ಈಸ್ ಲಾಂಗ್. ಇದರ ಕಣ್ಣುಗಳು ಮತ್ತು ಕಿವಿಗಳು ಬಹಳ ಚುರುಕಾಗಿರುತ್ತವೆ. ಇಟ್ಸ್ ಐಸ್ ಆ್ಯಂಡ್ ಇಯರ್ಸ್ ಆರ್ ವೆರಿ ಆ್ಯಕ್ಟಿವ್. ಕಣ್ಣುಗಳು ಮೀನ್ಸ್ ಐಸ್, ಕಿವಿಗಳು ಮೀನ್ಸ್ ಇಯರ್ಸ್. ಬಹಳ ವೆರಿ ಚುರುಕಾಗಿರುತ್ತವೆ. ಬಿ ಆ್ಯಕ್ಟಿವ್. ಹುಲಿಯು ಧೈರ್ಯದ ಸ್ವಭಾವವನ್ನು ಹೊಂದಿರುತ್ತದೆ. ಧೈರ್ಯ ಮೀನ್ಸ್ ಬ್ರೇವ್, ಸ್ವಭಾವ ಮೀನ್ಸ್ ಆ್ಯಟಿಟ್ಯೂಡ್. ದ ಟೈಗರ್ ವಿಲ್ ಹ್ಯಾವ್ ದ ಬ್ರೇವ್ ಆ್ಯಟಿಟ್ಯೂಡ್. ಆದುದರಿಂದ ಅದನ್ನು ಕಾಡಿನ ರಾಜ ಎಂದು, ಪ್ರಾಣಿಗಳ ರಾಜ ಎಂದೂ ಕರೆಯುತ್ತಾರೆ. ಬಿಕಾಸ್ ಆಫ್ ದಟ್, ಆದುದರ ಮೀನ್ಸ್ ಬಿಕಾಸ್ ಆಫ್ ದಟ್, ಇಟ್ ವಿಲ್ ಬಿ ಕಾಲ್ಡ್ ಆ್ಯಸ್ ಕಿಂಗ್ ಆಫ್ ಫಾರೆಸ್ಟ್. ಕಾಡಿನ ರಾಜ ಮೀನ್ಸ್ ಕಿಂಗ್ ಆಫ್ ಫಾರೆಸ್ಟ್. ಪ್ರಾಣಿಗಳ ರಾಜ ಮೀನ್ಸ್ ಕಿಂಗ್ ಆಫ್ ಅನಿಮಲ್ಸ್ ಎಂದು ಕರೆಯುತ್ತಾರೆ. ಆದರೆ ಮಾನವನ ಮುಂದೆ ಮಾತ್ರ ಇದು ಅಂಜುಬುರುಕನಂತೆ ವರ್ತಿಸುತ್ತದೆ. ಆದರೆ ಮೀನ್ಸ್ ಬಟ್ ಇನ್ ಫ್ರಂಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ಮಾನವನ ಮೀನ್ಸ್ ಹ್ಯೂಮನ್ ಬೀಯಿಂಗ್ಸ್, ಇಟ್ ಓನ್ಲಿ ಆ್ಯಕ್ಟ್ಸ್ ಆಸ್ ಎ ಕೋವಾರ್ಡ್. ಅಂಜುಬುರುಕ ಮೀನ್ಸ್ ಕೋವಾರ್ಡ್. ಇಟ್ ಬಿಹೇವ್ಸ್, ವರ್ತಿಸುತ್ತದೆ, ಬಿಹೇವ್ಸ್. ಹುಲಿಗಳಿಗೆ ಮಾಂಸವೇ ಆಹಾರ. ಆಹಾರ ಮೀನ್ಸ್ ಫುಡ್, ಮಾಂಸವೇ ಮೀನ್ಸ್ ದ ನಾನ್ ವೆಜ್. ಹುಲಿಗಳಿಗೆ ಮಾಂಸವೇ ಆಹಾರ. ಸೊ ಇಟ್ ಈಟ್ಸ್ ಓನ್ಲಿ ದ ನಾನ್ ವೆಜ್. ಅದಕ್ಕಾಗಿ ಪ್ರಾಣಿಗಳನ್ನು ಬೇಟೆಯಾಡುತ್ತವೆ. ಬಿಕಾಸ್ ಆಫ್ ದ್ಯಾಟ್ ಇಟ್ ಹಂಟ್ಸ್ ದ ಅನಿಮಲ್ಸ್. ಬೇಟೆಯಾಡುವಾಗ ನಿಶ್ಶಬ್ದವಾಗಿ ಹೊಂಚು ಹಾಕಿ ಪ್ರಾಣಿಗಳನ್ನು ಹಿಡಿಯುತ್ತವೆ. ಸೊ ವೆನ್ ಇಟ್ ಈಸ್ ಹಂಟಿಂಗ್ ದ ಅನಿಮಲ್ಸ್, it quietly hunts in silent. It will be waiting for an opportunity. Honchuvaki means it will be waiting for an opportunity. When it is hunting, it is silently waiting for an opportunity to catch the animals. ಹಿಡಿದ ಪ್ರಾಣಿಗಳನ್ನು ತಿನ್ನಲು, to eat the animals which is caught by the tiger. ಸೂಕ್ತವಾದ ಹಲ್ಲುಗಳಿವೆ. It has got proper the required type of suitable, ಸೂಕ್ತವಾದ means suitable teeth it has got. ಇದಕ್ಕೆ ಗಟ್ಟಿಯಾದ ಮತ್ತು ಚೂಪಾದ ಉಗುರುಗಳಿವೆ. It has got nails which is very hard and sharp. ಉಗುರುಗಳು means nails, ಚೂಪಾದ ಮೀನ್ಸ್ ಶಾರ್ಪ್, ಗಟ್ಟಿಯಾದ ಮೀನ್ಸ್ ಸ್ಟ್ರಾಂಗ್. ಈ ಹುಲಿಗಳು ರಾತ್ರಿ ವೇಳೆ ಅರಣ್ಯದಲ್ಲಿ ಸಂಚರಿಸಿ ತಮ್ಮ ಆಹಾರವನ್ನು ಹುಡುಕಿಕೊಳ್ಳುತ್ತವೆ. ರಾತ್ರಿ ವೇಳೆ ಮೀನ್ಸ್ ಇನ್ ದ ನೈಟ್. ಸೊ ದೀಸ್ ಟೈಗರ್ಸ್ ಇನ್ ದ ನೈಟ್ ಟೈಮ್ ದೇ ಮೂವ್ ಅರೌಂಡ್ ದ ಫಾರೆಸ್ಟ್. ಅರಣ್ಯ ಮೀನ್ಸ್ ಫಾರೆಸ್ಟ್. ಸಂಚರಿಸಿ ಮೀನ್ಸ್ ದೇ ವಿಲ್ ಮೂವ್ ಅರೌಂಡ್. ತಮ್ಮ ಆಹಾರವನ್ನು ಹುಡುಕಿಕೊಳ್ಳುತ್ತವೆ. ದೇ ಸರ್ಚ್ ದೇರ್ ಫುಡ್. ಹಗಲಿನ ಬಹುಕಾಲ ನಿದ್ರೆಯಲ್ಲಿ ಕಳೆಯುತ್ತವೆ. ಹಗಲಿನ ಮೀನ್ಸ್ ದ ಡೇ. ಆಲ್ಮೋಸ್ಟ್
ಬಹುಕಾಲ means almost in the daytime they sleep. Nidre means sleep. ನಿದ್ರೆಯಲ್ಲಿ ಕಳೆಯುತ್ತವೆ. they spend the time sleeping. ಹುಲಿಗಳು ಸಾಮಾನ್ಯವಾಗಿ ಒಂಟಿಯಾಗಿ ಬದುಕನ್ನು ಸಾಗಿಸ ಬಯಸುತ್ತವೆ. ಯೂಶಲಿ, ಸಾಮಾನ್ಯ ಮೀನ್ಸ್ ಯೂಶಲಿ ಒಂಟಿಯಾಗಿ. they like to live alone. ಒಂಟಿಯಾಗಿ, ಅಲೋನ್, ಸಾಗಿಸ ಬಯಸುತ್ತವೆ. they want to live alone. ತಾಯಿ ಹುಲಿಗಳು ತನ್ನ ಮರಿಗಳಿಗೆ ಬೇಟೆಯಾಡುವ ವಿದ್ಯೆಯನ್ನು ಕಲಿಸುತ್ತವೆ. the mother tigers teach the ಮರಿಗಳ ಕಾಫ್ಸ್ ಬೇಟೆಯಾಡುವ ಹಂಟಿಂಗ್ the lesson it teaches. ಭರತಖಂಡದ ಎಲೆ ಉದುರುವ ಕಾಡುಗಳು ಹುಲಿಯ ನೆಲೆಗಳಾಗಿವೆ. in Indian continent, in the trees where the leaves fall, that is the place where the tigers live. ಪ್ರಸ್ತುತ at present ಬಂಡೀಪುರ, ನಾಗರಹೊಳೆ ಮತ್ತು ಭದ್ರಾ ಅಭಯಾರಣ್ಯಗಳಲ್ಲಿ, ಅಭಯಾರಣ್ಯ means where the animals move around without any fear of human beings, ಮಾತ್ರ ಹುಲಿಗಳನ್ನು ಕಾಣಬಹುದಾಗಿದೆ. in these places where the forests which are got ಎಲೆ ಉದುರುವ, the leaves will fall, that places, especially in ಬಂಡೀಪುರ, ನಾಗರಹೊಳೆ ಆ್ಯಂಡ್ ಭದ್ರಾ ಅಭಯಾರಣ್ಯಗಳಲ್ಲಿ ಮಾತ್ರ ಹುಲಿಗಳನ್ನು ಕಾಣಬಹುದಾಗಿದೆ. only in these places we can see the tigers. ಬಂಡೀಪುರ, ನಾಗರಹೊಳೆ ಆ್ಯಂಡ್ ಭದ್ರಾ ಅಭಯಾರಣ್ಯಗಳಲ್ಲಿ. ಕರ್ನಾಟಕದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹುಲಿಗಳು ಕಂಡುಬರುತ್ತವೆ. in ಕರ್ನಾಟಕ, in ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ and ಕೊಡಗು, in ಕೊಡಗು districts we can see here and there some tigers. ಒಂದೆಡೆ ಹುಲಿಗಳ ನೆಲೆಗಳಾದ ಅರಣ್ಯಗಳನ್ನು ಹಾಸ್ಯಬುರುಕರಾದ ಮಾನವ ಕೃಷಿ ಹಾಗೂ ಸೌದೆಗಾಗಿ ಕಡಿದು ನಾಶ ಮಾಡುತ್ತಿದ್ದಾನೆ. ಮತ್ತೊಂದೆಡೆ ಚರ್ಮ ಹಾಗೂ ಉಗುರುಗಳ ಆಸೆಗಾಗಿ ಮಾನವ ಹುಲಿಗಳನ್ನು ಬೇಟೆಯಾಡುತ್ತಿದ್ದಾನೆ. in one place where the forests, where the tigers live forest, that's greedy human beings, ಆಸೆಬುರುಕನಾದ means greedy, ಮಾನವ humans, for the sake of farming and for the fuel. ಕೃಷಿ means farming, ಸೌದೆ means for the fuel. they are cutting, ಕಡಿದು means cutting, they are spoiling, ನಾಶ ಮಾಡುತ್ತಿದ್ದಾನೆ. in another place, in other type of things, ಚರ್ಮ ಮತ್ತು ಉಗುರುಗಳ ಆಸೆಗಾಗಿ, for the sake of leather and for the nails of tiger, the greedy people, for the desire, the greedy human beings killing the tigers. because of this, ಪರಿಣಾಮವಾಗಿ ಹುಲಿಗಳ ಸಂತತಿ ವಿನಾಶದ ಅಂಚಿನತ್ತ ಸಾಗಿದೆ. because of this, the tiger, it is moving towards total destruction of the tigers. ಈಗಲಾದರೂ ಮಾನವ ಎಚ್ಚೆತ್ತುಕೊಳ್ಳಬೇಕಾಗಿದೆ. at least now he has to realize that it is required to save the tigers. ವನ್ಯಜೀವಿಗಳ ಉಳಿವಿಗಾಗಿಯಾದರೂ ಇಂದು ಅರಣ್ಯಗಳನ್ನು ರಕ್ಷಿಸಬೇಕಾದ ಅನಿವಾರ್ಯ ತಲೆತೋರಿದೆ. at least for the sake of animals, so we have to safeguard the forests. Now we'll see what are the questions in the practice they are given. ಕೆಳಗಿನ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. fill in the blanks. ಬಿಟ್ಟಿರುವ ಸ್ಥಳಗಳನ್ನು you write with the answer, correct answers. ಗಂಡು ಹುಲಿಯು ಗಾತ್ರದಲ್ಲಿ ದೊಡ್ಡದಾಗಿರುತ್ತದೆ. ಹುಲಿಗಳ ಕಣ್ಣುಗಳು ಮತ್ತು ಕಿವಿಗಳು ಬಹಳ ಚುರುಕಾಗಿರುತ್ತವೆ. the male tiger is big in size. the tiger's eyes and ears are very active. ಹುಲಿಗಳು ಸಾಮಾನ್ಯವಾಗಿ
ಒಂಟಿಯಾಗಿ ಬದುಕನ್ನು ಸಾಗಿಸ ಬಯಸುತ್ತವೆ. ಯೂಶುವಲಿ ದ ಟೈಗರ್ಸ್ ವುಡ್ ಲೈಕ್ ಟು ಲಿವ್ ಅಲೋನ್. ಭರತಖಂಡದ ಎಲೆ ಉದುರುವ ಕಾಡುಗಳು ಹುಲಿಗಳ ನೆಲೆಗಳಾಗಿವೆ. ಎಲೆ ಉದುರುವ ಮೀನ್ಸ್ ವೇರ್ ದ ಲೀವ್ಸ್ ಫಾಲ್ ಫ್ರಮ್ ದ ಟ್ರೀಸ್, ಇನ್ that place, in those forests, the tigers will live. ಹುಲಿಗಳ ಸಂತತಿ ವಿನಾಶದ ಅಂಚಿನತ್ತ ಸಾಗಿದೆ. The tigers population has going towards the destruction. ವಿನಾಶ means destruction. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದೇ ವಾಕ್ಯದ ಉತ್ತರಗಳನ್ನು ಬರೆಯಿರಿ. ಫಾರ್ ದ ಫಾಲೋಯಿಂಗ್ ಕ್ವೆಶನ್ಸ್ ರೈಟ್ ಒನ್ ಸೆಂಟೆನ್ಸ್ ಆನ್ಸರ್ಸ್. ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ವಿಚ್ ಇಸ್ ಯುವರ್ ನ್ಯಾಷನಲ್ ಅನಿಮಲ್? ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. ಹುಲಿಯ ಸ್ವಭಾವ ಎಂತಹದು? ವಾಟ್ ಈಸ್ ದ ಆ್ಯಟಿಟ್ಯೂಡ್ ಆಫ್ ದ ಟೈಗರ್? ಹುಲಿಯು ಧೈರ್ಯದ ಸ್ವಭಾವ ಹೊಂದಿರುತ್ತದೆ. ಧೈರ್ಯ ಮೀನ್ಸ್ ಇಟ್ ಈಸ್ ಬ್ರೇವ್. ಹುಲಿಯು ಹೇಗೆ ಬೇಟೆಯಾಡುತ್ತದೆ? ಹೌ ಇಟ್ಸ್ ಗೋಯಿಂಗ್ ಟು ಹಂಟ್. ಹುಲಿಯು ರಿಮೂವ್ ಹೇಗೆ ಆ್ಯಂಡ್ ದಿಸ್ ಥಿಂಗ್. ಹುಲಿಯು ನಿಶ್ಶಬ್ದವಾಗಿ ಹೊಂಚು ಹಾಕಿ ಪ್ರಾಣಿಗಳನ್ನು ಬೇಟೆಯಾಡುತ್ತದೆ. ತಾಯಿ ಹುಲಿ ತನ್ನ ಮರಿಗಳಿಗೆ ಯಾವ ವಿದ್ಯೆಯನ್ನು ಕಲಿಸುತ್ತದೆ? ದ ಮದರ್ ಟೈಗರ್ ವಾಟ್ ಟೈಪ್ ಆಫ್ ಎಜುಕೇಷನ್ ಆರ್ ಇಟ್ ಗಿಲ್ ಗಿವ್? ತಾಯಿ ಹುಲಿ ತನ್ನ ಮರಿಗಳಿಗೆ ಬೇಟೆಯಾಡುವ ಹಂಟಿಂಗ್ ವಿದ್ಯೆಯನ್ನು ಕಲಿಸುತ್ತದೆ. ಮಾನವ ಯಾವ ಉದ್ದೇಶಗಳಿಗಾಗಿ ಕಾಡನ್ನು ನಾಶ ಮಾಡುತ್ತಿದ್ದಾನೆ? ಫಾರ್ ವಾಟ್ ಪರ್ಪಸ್? ವಾಟ್ ಆರ್ ದ ಪರ್ಪಸ್ ಈಸ್ ಸ್ಪಾಯ್ಲಿಂಗ್ ದ ಹ್ಯೂಮನ್ ಬೀಯಿಂಗ್ ಸ್ಪಾಯ್ಲಿಂಗ್ ದ ಫಾರೆಸ್ಟ್ಸ್? ಮಾನವ ಕೃಷಿ ಹಾಗೂ ಸೌದೆಗಾಗಿ ಕಾಡನ್ನು ನಾಶ ಮಾಡುತ್ತಿದ್ದಾನೆ. ಫಾರ್ ದ ಸೇಕ್ ಆಫ್ ಫಾರ್ಮಿಂಗ್ ಆ್ಯಂಡ್ ಫಾರ್ ದ ಫ್ಯೂಯಲ್ ಈ ಸ್ಪಾಯ್ಲಿಂಗ್ ದ ಕಾಡು. ಕಾಡು ಮೀನ್ಸ್ ಫಾರೆಸ್ಟ್. ಮಾನವ ಹುಲಿಗಳನ್ನು ಏಕೆ ಬೇಟೆಯಾಡುತ್ತಾನೆ? ಚರ್ಮ ಹಾಗೂ ಉಗುರುಗಳ ಆಸೆಗಾಗಿ ಬೇಟೆಯಾಡುತ್ತಾನೆ. ಮಾನವ ಹುಲಿಗಳನ್ನು ಚರ್ಮ ಹಾಗೂ ಉಗುರುಗಳ ಆಸೆಗಾಗಿ, ಫಾರ್ ದ ಸೇಕ್ ಆಫ್ ಲೆದರ್ ಆ್ಯಂಡ್ ಫಾರ್ ದ ನೇಲ್ಸ್ ಈಸ್ ಕಿಲ್ಲಿಂಗ್ ದ ಟೈಗರ್ಸ್. ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳ ಉತ್ತರಗಳನ್ನು ಬರೀರಿ. ಫಾರ್ ದ ಫಾಲೋಯಿಂಗ್ ಕ್ವೆಶನ್ಸ್ ರೈಟ್ ಇನ್ 2-3 sentences ದ ಆನ್ಸರ್ಸ್. ಹುಲಿಯ ಬಣ್ಣ ಮತ್ತು ಆಕಾರಗಳು ಹೇಗಿರ್ತವೆ? ವಾಟ್ ಈಸ್ ದ ಕಲರ್ ಆ್ಯಂಡ್ ದ ಶೇಪ್ ಆಫ್ ದ ಟೈಗರ್ಸ್? ಬಣ್ಣ ಮೀನ್ಸ್ ಕಲರ್, ಆಕಾರ ಮೀನ್ಸ್ ಶೇಪ್. ಹುಲಿಯ ಮೈ ಮೇಲೆ ಆನ್ ದ ಬಾಡಿ ಆಫ್ ದ ಟೈಗರ್ ಅರಸಿನ ಕಂದು ಬಣ್ಣಗಳ ಮೇಲೆ ಆನ್ ಬ್ರೌನ್ ಆ್ಯಂಡ್ ಟರ್ಮರಿಕ್ ಕಲರ್ ದೇರ್ ಆರ್ ಬ್ಲ್ಯಾಕ್ ಸ್ಟ್ರೈಪ್ಸ್. ಕಪ್ಪು ಪಟ್ಟೆಗಳು ಇರುತ್ತವೆ. ಗಂಡು ಹುಲಿಯು ದ ಮೇಲ್ ಟೈಗರ್ ಗಾತ್ರದಲ್ಲಿ ದೊಡ್ಡದಾಗಿರುತ್ತದೆ. ದಟ್ ವಿಲ್ ಬಿ ಬಿಗ್ ಇನ್ ಸೈಜ್. ಹುಲಿಯು 2.5 ಇಂದ 3 ಮೀಟರ್ಗಳಷ್ಟು ಉದ್ದವಾಗಿರುತ್ತದೆ. ಯೂಶಲಿ ಟೈಗರ್ ವಿಲ್ ಹ್ಯಾವ್ 2.5 to 3 meters ಲಾಂಗ್. ಹುಲಿಯ ದಿನಚರಿಯನ್ನು ಬರೆಯಿರಿ. ವಾಟ್ ಈಸ್ ಇಟ್ಸ್ ಪ್ರೋಗ್ರಾಮ್ ಆನ್ ಎವ್ರಿ ಡೇ? ದ ಟೈಗರ್ಸ್ ರಾತ್ರಿ ವೇಳೆ ಡ್ಯೂರಿಂಗ್ ನೈಟ್ ಟೈಮ್ ಅರಣ್ಯದಲ್ಲಿ ತಮ್ಮ ಆಹಾರವನ್ನು ಹುಡುಕಿಕೊಳ್ಳುತ್ತವೆ. ಡ್ಯೂರಿಂಗ್ ನೈಟ್ ಟೈಮ್ಸ್ ದೇ ಸರ್ಚ್ ಫಾರ್ ದೇರ್ ಫುಡ್ ಇನ್ ದ ಫಾರೆಸ್ಟ್. ಹಗಲಿನ ಬಹುಕಾಲ ನಿದ್ರೆಯಲ್ಲಿ ಕಳೆಯುತ್ತವೆ. ಡ್ಯೂರಿಂಗ್ ದ ಡೇ ಟೈಮ್ ಆಲ್ಮೋಸ್ಟ್ ದೇ ಸ್ಲೀಪ್. ಹುಲಿಗಳನ್ನು ಹೆಚ್ಚಾಗಿ ಯಾವ ಪ್ರದೇಶದಲ್ಲಿ ಕಾಣಬಹುದಾಗಿದೆ? ಇನ್ ವಿಚ್ ಪ್ಲೇಸ್ ವಿ ಕ್ಯಾನ್ ಸಿ ದ ಟೈಗರ್ಸ್? ಭರತಖಂಡದ ಇಂಡಿಯನ್ ಕಾಂಟಿನೆಂಟ್ ಎಲೆ ಉದುರುವ ಕಾಡುಗಳು, ವೇರ್ ದ ಲೀವ್ಸ್ ಫಾಲ್ ಫ್ರಮ್ ದ ಟ್ರೀಸ್, ಹುಲಿಗಳ ನೆಲೆಗಳಾಗಿವೆ. ದೀಸ್ ಆರ್ ದ ಪ್ಲೇಸಸ್ ವೇರ್ ದ ಟೈಗರ್ಸ್ ವರ್ ಗೋಯಿಂಗ್ ಟು ಲಿವ್. ಬಂಡೀಪುರ, ನಾಗರಹೊಳೆ ಮತ್ತು ಭದ್ರಾ ಅಭಯಾರಣ್ಯಗಳಲ್ಲಿ ಹುಲಿಗಳನ್ನು ಕಾಣಬಹುದಾಗಿದೆ. ಬಂಡೀಪುರ, ನಾಗರಹೊಳೆ ಆ್ಯಂಡ್ ಭದ್ರಾ ಅಭಯಾರಣ್ಯ ವೇರ್ ದ animals can move around without any fear of human beings. There human beings as well as the vehicle movement will not be there in ಅಭಯಾರಣ್ಯಗಳಲ್ಲಿ. There we can see the tigers. ಕರ್ನಾಟಕದಲ್ಲಿ ಹುಲಿಗಳು ಎಲ್ಲೆಲ್ಲಿ ಕಂಡುಬರುತ್ತವೆ? In Karnataka, where do we find the tigers? There are 6 places. In these districts, there are 6 districts. ಜಿಲ್ಲೆಗಳು means districts. We can see the tigers.
ಉತ್ತರ ಕನ್ನಡ, ನಾರ್ತ್ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಲ್ಲಿ ಕಂಡುಬರುತ್ತವೆ. ಕರ್ನಾಟಕದಲ್ಲಿ ಹುಲಿಗಳು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಲ್ಲಿ ಕಂಡುಬರುತ್ತವೆ. ಈ ಪದಗಳ ವಿರುದ್ಧಾರ್ಥಕ ರೂಪ ಬರೆಯಿರಿ. ವಿರುದ್ಧಾರ್ಥಕ ಮೀನ್ಸ್ ಆಪೋಸಿಟ್ಸ್. ಕಪ್ಪು ಬಿಳಿ, ಬ್ಲ್ಯಾಕ್ ವೈಟ್. ಧೈರ್ಯ ಭಯ. ಧೈರ್ಯ ಮೀನ್ಸ್ ಬ್ರೇವ್, ಭಯ ಧೈರ್ಯ, ಫಿಯರ್ ಫಿಯರ್. ಧೈರ್ಯ ಬ್ರೇವ್, ಭಯ ಫಿಯರ್. ಗಟ್ಟಿ ಹಾರ್ಡ್, ಮೆದು ಸಾಫ್ಟ್. ನಾಶ ಲಿವಿಂಗ್, ಉತ್ಪತ್ತಿ. ನಾಶ ಸ್ಪಾಯ್ಲಿಂಗ್, ಉತ್ಪತ್ತಿ ಪ್ರೊಡ್ಯೂಸಿಂಗ್. ದೊಡ್ಡದು ಬಿಗ್, ಚಿಕ್ಕದು ಸ್ಮಾಲ್. ಚೂಪು ಶಾರ್ಪ್, ಮೊಂಡು ವಿಚ್ ಡಸ್ ನಾಟ್ ಹ್ಯಾವ್ ಶಾರ್ಪ್. ರಾತ್ರಿ ನೈಟ್, ಹಗಲು ಡೇ. ಉಳಿವು ದ ಲಿವಿಂಗ್, ಅಳಿವು ಡೆತ್. ದೀಸ್ ಆರ್ ದ ಅಪೋಸಿಟ್ ವರ್ಡ್ಸ್. ಈ ಪದಗಳನ್ನು ಬಿಡಿಸಿ ಬರೆಯಿರಿ. ಸ್ಪ್ಲಿಟ್ ದೀಸ್ ವರ್ಡ್ಸ್ ಆ್ಯಂಡ್ ರೈಟ್ ವೇರ್ ದ ಸ್ಪ್ಲಿಟ್ ವರ್ಡ್ಸ್ ವಿಲ್ ಹ್ಯಾವ್ ದ ಮೀನಿಂಗ್. ಉದ್ದವಿರುತ್ತದೆ, ಉದ್ದ ಪ್ಲಸ್ ಇರುತ್ತದೆ. You have to remove V and write in place of V, E. That when you split this, V will go off and E will come. ಉದ್ದ ಪ್ಲಸ್ ಇರುತ್ತದೆ. ಸ್ವಭಾವವನ್ನು ರಿಮೂವ್ ದಿಸ್ ವ and write ಆ. ಸ್ವಭಾವ ಪ್ಲಸ್ ಅನ್ನು. ಬೇಟೆಯಾಡುವಾಗ, ಬೇಟೆ ಪ್ಲಸ್ ಆಡುವಾಗ. ರಿಮೂವ್ ದಿಸ್ ಯ ಇನ್ ಪ್ಲೇಸ್ ಆಫ್ ಯ ಯು ರೈಟ್ ಆ. ಗಟ್ಟಿಯಾದ. ರಿಮೂವ್ ದಿಸ್ ಯ ಇನ್ ಪ್ಲೇಸ್ ಆಫ್ ಯ ಯು ರೈಟ್ ಆ. ಗಟ್ಟಿ ಪ್ಲಸ್ ಆದ. ಈ ಪದಗಳನ್ನು ಕೂಡಿಸಿ ಬರೆಯಿರಿ. ಕೂಡಿಸಿ ಮೀನ್ಸ್ ಜಾಯಿನ್ ದ ವರ್ಡ್ಸ್ ವಿಚ್ ಆರ್ ಗಿವನ್. ವಿದ್ಯೆ ಪ್ಲಸ್ ಅನ್ನು. ಆ ವಿಲ್ ಗೋ ಆಫ್ ಇನ್ ಪ್ಲೇಸ್ ಆಫ್ ಯಾ ಕಮ್ಸ್. ವಿದ್ಯೆಯನ್ನು. ಪರಿಣಾಮ ಪ್ಲಸ್ ಆಗಿ. ಆ ವಿಲ್ ಗೋ ಆಫ್. ಸೊ ಇನ್ ಎನಿ ಆಫ್ ದ ವರ್ಡ್ಸ್ ವಿ ಡೋಂಟ್ got ಸ್ವರಗಳು ಇನ್ ಬಿಟ್ವೀನ್. So we have to eliminate a and write va. ಪರಿಣಾಮವಾಗಿ. ಆಹಾರ ಪ್ಲಸ್ ಅನ್ನು. You remove a in place of a, you write va. ಆಹಾರ ಪ್ಲಸ್ ಅನ್ನು will become ಆಹಾರವನ್ನು. ನಿದ್ರೆ ಪ್ಲಸ್ ಅಲ್ಲಿ. You remove a in place of a, you write ya. ನಿದ್ರೆ ಪ್ಲಸ್ ಎಲ್ಲಿ. We don't get any ಸ್ವರಗಳು in between the words. That's why we are removing a and writing ಎಲ್ಲಿ. ಒಂಟಿ ಪ್ಲಸ್ ಆಗಿ. ಒಂಟಿಯಾಗಿ. ಒಂಟಿ ಪ್ಲಸ್ ಆಗಿ ವಿಲ್ ಗಿವ್ ಒಂಟಿಯಾಗಿ. ರಿಮೂವ್ ಆ and do it ಯಾ. Wherever there is a, you have to rewrite ya. That means you cannot take dirgha. See here, ahara plus annu, we have written only va. Here a is there, we are writing va dirgha here. Nidre plus alli, here we have written a, here ya. Here a is there, yagi. Samanya plus agi, samanya vagi. Replace a with va. ಮೇಲಿನ 2 ಮತ್ತು 3ರ ಪದಗಳನ್ನು ಕ್ರಮವಾಗಿ ಬಿಡಿಸಿ ಮತ್ತು ಕೂಡಿಸಿ ಬರೆದಾಗ ನಡೆಯುವ ವ್ಯತ್ಯಾಸವನ್ನು ಗಮನಿಸಿ. ಇನ್ ದಿಸ್ ಟು ದೇ ಆರ್ ಟೆಲಿಂಗ್. 2 ಪದಗಳು ಎಡೆಬಿಡದೆ ಸೇರುವಾಗ when 2 words when they become complete one word without having any place in between, ಒಂದು ಹೊಸ ಅಕ್ಷರ ಬಂದು ಸೇರುವುದೇ ಆಗಮ ಸಂಧಿ. When we join two words, the one new word will come and join. See here, parinama plus agi, the va has come as a new word. Ahara plus annu, the new word va has come in between. Udaharane, vidde plus annu, viddeyannu. Ya has come in place of va. The new word has, new letter has come here. Ahara plus annu, aharavannu, the new letter va has come here. The new letters, see all these parinama vagi. Because ya has come here, we call it as yakarama sandhi. Here ahara plus annu become aharavannu, vakaragama sandhi. Here yakaragama, agama means coming, new letter is coming. That is why it's called as agama sandhi.